students, and welcome back to the Vidya Shakti Maths online class, and also welcome to the all teachers who have attended the today's session. Okay, so today we are going to learn about the new chapter, that is circle. Okay, so circle ಅನ್ನೋ ಒಂದು ಟಾಪಿಕ್ ಅನ್ನ ನಾವು ಸ್ಟಾರ್ಟ್ ಮಾಡಿದ್ವಿ ಹೌದಾ. ಲಾಸ್ಟ್ ಕ್ಲಾಸ್ ನಲ್ಲಿ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಪಾರ್ಟ್ ಅನ್ನ ಕೊಟ್ಟಿದ್ದೆ ನಾನು ಹೌದಾ. ಸರ್ಕಲ್ಸ್, ವೃತ್ತಗಳು, ಕನ್ನಡ ಒಳಗೆ ನಾವೇನಂತ ಕರಿತೀವಿ, ಗುಡ್ ಈವ್ನಿಂಗ್, ವೆರಿ ಗುಡ್ ಈವ್ನಿಂಗ್. ಸೊ ಸರ್ಕಲ್ಸ್ ಅದರದ್ದು ಜಸ್ಟ್ ನಾವೇನ್ ಮಾಡಿದ್ವಿ, ಇಂಟ್ರೊಡಕ್ಷನ್ ಪಾರ್ಟ್ಸ್ ಅನ್ನ ಒಂದು ಸಿಮ್ಯುಲೇಷನ್ ಮುಖಾಂತರ ನಾನು ನಿಮ್ಗೆ ತೋರಿಸಿದ್ದೆ. ಸೊ ಅದರ ಕಂಟಿನ್ಯೂ ಪಾರ್ಟ್ ಅನ್ನ ಯಾವ್ಯಾವ ಪಾರ್ಟ್ಸ್ ಇದಾವು. ಓಕೆ, ಸೊ ನಿಮ್ಮ ಒಂದು ಈ ಸಿಲೆಬಸ್ ಚೇಂಜ್ ಆಗೋಕ್ಕಿಂತ ಮುಂಚೆ ಅವೆಲ್ಲಾ ಪಾರ್ಟ್ಸ್ ಗಳು ನಿಮ್ಗೆ ಆ ಟಾಪಿಕ್ ಅನ್ನ ಇಟ್ಟಿದ್ರು. ಯಾವಾಗ ಸಿಲೆಬಸ್ ಚೇಂಜ್ ಆಯ್ತು, ಸೊ ಸಡನ್ಲಿ ಅದನ್ನೆಲ್ಲ ರಿಮೂವ್ ಮಾಡ್ಬಿಟ್ರು. ಬಟ್ ಅದನ್ನೆಲ್ಲ ನಾವು ಬೇಸಿಕ್ ಥಿಂಗ್ಸ್ ಅನ್ನ ಹೇಳಲೆ ಡೈರೆಕ್ಟ್ ಥಿಯರಮ್ ಹೋದ್ರೆ ನಿಮ್ಗೆ ಏನು ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ನಾನು ಇಂಟ್ರೊಡಕ್ಷನ್ ಆಸ್ ಅ ಇಂಟ್ರೊಡಕ್ಷನ್ ಆಗಿ ಸರ್ಕಲ್ ಪಾರ್ಟ್ಸ್ ಗಳ ಬಗ್ಗೆ ನಾನು ಹೇಳ್ತೀನಿ. ಓಕೆ, ಸೊ ಅದಕ್ಕಿಂತ ಮುಂಚೆ ಒಂದು ವಾರ್ಮ್ ಅಪ್ ಆಕ್ಟಿವಿಟಿ ಒಂದು 2 minutes ಮಾಡಿ ನಾವು ಆಮೇಲೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಎಲ್ಲಾರು ಎಲ್ಲಾದ್ರೂ ಟೂರ್ ಹೋಗಿರ್ಬೋದಾ? ಬಹಳ ಸ್ಟ್ರೆಂತ್ ಕಡಿಮೆ ಇದೆಲ್ಲ ಇವತ್ತ. ಮೇ ಬಿ ಇವತ್ತು ಡಿಸೆಂಬರ್ ಮಂತ್ ಅಲ್ಲ, ಎಲ್ಲೆಲ್ಲೋ ಎಲ್ಲ ಟ್ರಿಪ್ಸ್ ಎಲ್ಲ ಪ್ಲಾನ್ ಮಾಡಿರ್ತಾರ. ಮೇ ಬಿ ಎಲ್ಲ ಹೋಗಿರ್ಬೋದು ಹೌದಲ್ಲ. ಬಾಕಿದವ್ರು ಯಾರು ಹೋಗಿಲ್ಲ? ಓಕೆ, ನೋಡೋಣ ಒಂದು 2 minutes ಅಷ್ಟೇ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಾರ್ಮ್ ಅಪ್ ಆಕ್ಟಿವಿಟಿ ಜಸ್ಟ್. ಓಕೆ, ಸೊ ಇದು ಯಾವ ರೀತಿ ಇದೆ ಒಂದ್ಸಲ ನೋಡ್ರಿ. ಒಂದ್ ಸೆಕೆಂಡ್. ಓಕೆ, ಸ್ಟಾರ್ಟ್. ಕರೆಕ್ಟ್ ಇದ್ದಿದ್ದು ಅಂತ ಅಷ್ಟೇ ನಾವೇನ್ ಮಾಡ್ಬೇಕು. ಓಕೆ, ನೆಕ್ಸ್ಟ್. $45 + 78. ಓಕೆ, ವೆರಿ ಗುಡ್. ಕರೆಕ್ಟ್ ಇದ್ದಂತ ಆನ್ಸರ್ ಅಷ್ಟೇ ಹಿಟ್ ಮಾಡ್ಬೇಕು ನಾವು. ಓಕೆ ಓಕೆ, ಲೆವೆಲ್ ಕಂಪ್ಲೀಟ್. ಓಕೆ, ಜಸ್ಟ್ ನಿಮ್ಗ ಸ್ವಲ್ಪ ವಾರ್ಮ್ ಅಪ್ ಆಗ್ಲಿ ಅಂತ ಹೇಳಿ ಅಷ್ಟೇ ಹೌದಾ. ಸೊ ಇದೊಂದು ಲಾಸ್ಟ್ ಒಂದು ನೋಡೋಣ ಅಷ್ಟೇ. 1 ಗೋ. ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್. ಇಲ್ಲಿ ನೋಡ್ರಿ, ನಾನು ರಾಂಗ್ ಇದ್ದಿದ್ದು ಹಿಟ್ ಮಾಡಿದ್ರೆ ಯಾವ ರೀತಿ ತೋರಿಸ್ತದೆ. ಓಕೆ, ಜಸ್ಟ್ ಓಕೆ. ಲೆವೆಲ್ ಕಂಪ್ಲೀಟ್. ಓಕೆ, ಓಕೆ. ರಾಂಗ್. ಓಕೆ, ಸ್ಟಾಪ್ ಮಾಡೋಣ ಇದನ್ನ ಇಲ್ಲಿಗೆ. ಓಕೆ, ಹೌದಾ. ಸೊ ಸ್ವಲ್ಪ ವಾರ್ಮ್ ಅಪ್ ಇರ್ಲಿ ಅಂತ ಹೇಳಿ. ಸೊ ಮಜಾ ಅನಿಸ್ತು ಅನ್ಕೋತೀನಿ ನಾನು. ಓಕೆ, ನೈಸ್ ಗೇಮ್ ಮ್ಯಾಮ್, ವೆರಿ ಗುಡ್. ಸುಮ್ನೆ ಇಷ್ಟೊತ್ತವರೆಗೂ ಕ್ಲಾಸ್ ಕೇಳ್ತಿರ್ತಿರಲ್ಲ, ಸೈನ್ಸ್ ಕ್ಲಾಸ್. ಸೊ ನೆಕ್ಸ್ಟ್ ಮ್ಯಾಥ್ಸ್ ಕ್ಲಾಸ್ ಸ್ವಲ್ಪ ವಾರ್ಮ್ ಅಪ್ ಆಗ್ಲಿ ಅಂತೇಳಿ. ಓಕೆ, ಸೊ ಹಾಗಾದ್ರೆ ಸರ್ಕಲ್ಸ್ ಅನ್ನೋ ಒಂದು ಟಾಪಿಕ್ ಅನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೌದಾ. ಸೊ ಸರ್ಕಲ್ ನಲ್ಲಿ ಯಾವ್ಯಾವ ಪಾರ್ಟ್ಸ್ ಬರ್ತಾವ ಹೇಳ್ಬೋದಾ ನನ್ಗೆ? ಇದೊಂದು ಸರ್ಕಲ್. ಓಕೆ, ಸೊ 1 by 1. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ನಾವು ಈ ಪಾಯಿಂಟಿಗೆ ಏನಂತ ಕರಿತೀವಿ? ಇದು ಸರ್ಕಲ್ ಹೌದಾ. ಕರೆಕ್ಟ್ ಆಗಿ ಆಗ್ಲಿಲ್ಲ. ಓಕೆ ಓಕೆ, ಸೊ ಕ್ಯಾನ್ ಎನಿಬಡಿ ಟೆಲ್ ಮಿ ವಾಟ್ ಆರ್ ದ ಪಾರ್ಟ್ಸ್ ಆಫ್ ದ ಸರ್ಕಲ್ಸ್? ಓಕೆ, ಸೊ ಹಾಗಾದ್ರೆ ಸರ್ಕಲ್ ಅಂದ್ರೆ ಇಲ್ಲಿ ಏನಿದೆ ಅಲ್ಲ, ಈ ಪಾಯಿಂಟಿಗೆ ಏನಂತ ಕರಿತೀವಿ ನಾವು? ಈ ಪಾಯಿಂಟಿಗೆ ಏನಂತ ಕರಿತೀವಿ? ಇದು ಸೆಂಟರ್. ಓಕೆ, ಇದು ಸೆಂಟರ್ ಆಯ್ತು.
ಓಕೆ, ಇದು ಸೆಂಟರ್. ನೆಕ್ಸ್ಟ್ ಇದಕ್ಕೇನಂತ ಕರಿತೀವಿ? ರೇಡಿಯಸ್. ಹೌದಾ? ಸೊ ನಾನು ಈ ರೀತಿ ತೋರಿಸೋದಕ್ಕಿಂತ ನಿಮ್ಗೆ ಏನಾಗ್ತೈತಿ, ಸಿಮ್ಯುಲೇಷನ್ ಮುಖಾಂತರನ ತೋರಿಸ್ತೇನೆ ನೋಡ್ರಿ. ಜಸ್ಟ್ ಅದನ್ನ ತೋರಿಸಿದ ಮೇಲೆ ನಾನು ನಿಮಗೆ ಏನ್ ಮಾಡ್ತೇನೆ, ಮತ್ತೆ ಅವನ್ನ ಎಕ್ಸ್ಪ್ಲೈನ್ ಮಾಡ್ತೇನೆ ಒನ್ ಬೈ ಒನ್. ಓಕೆ, ಇಲ್ಲಿದ್ದಾವ ನೋಡ್ರಿ. ಓಕೆ, ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ ಪಾರ್ಟ್ಸ್ ಆಫ್ ಸರ್ಕಲ್. ಓಕೆ, ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ, ಹೌದಾ? ಸೊ ಫಸ್ಟ್ ಏನ್ ಮಾಡ್ತೀನಿ, ಸರ್ಕಲ್ ಅನ್ನ ಡ್ರಾ ಮಾಡ್ತೇನೆ ನೋಡ್ರಿ. ಸೊ ಇಲ್ಲಿ ಶೋ ಸರ್ಕಂಫರೆನ್ಸ್ ಅಂತ ಇದೆ ನೋಡ್ರಿ. ಅವಾಗ ಏನಾಯ್ತು, ಒಂದು ಸರ್ಕಲ್ ಬಂತು. ಓಕೆ, ಸೊ ನಮ್ಗೆ ಇವಾಗ ಕ್ಲಿಕ್ ಮಾಡ್ತೇನೆ, ಇದೇನ್ ನೋಡ್ರಿ, ಇದು ರೇಡಿಯಸ್. ಹೌದಾ? ಸೊ ಇಲ್ಲಿಂದ ಸೆಂಟರ್ ಪಾಯಿಂಟ್ ದಿಂದ ಸೇಮ್ ಡಿಸ್ಟೆನ್ಸ್ ಇಂದ ಇಲ್ಲಿ ಮೂವ್ ಮಾಡ್ತಾ ಇದೆ. ಇದಕ್ಕೆ ನಾವೇನಂತ ಕರಿತೀವಿ, ರೇಡಿಯಸ್ ಅಂತ ಕರಿತೀವಿ. ಅದಾದ್ಮೇಲೆ ಡಯಾಮೀಟರ್. ಓಕೆ, ಸೊ ಡಯಾಮೀಟರ್ ಮೀನ್ಸ್ ಇಲ್ಲಿ ಏನಾಗ್ತಾ ಇದೆ ಇದು, ಹೌದಾ? ಹೌದಾ? ಟ್ವೈಸ್ ಆಫ್ ರೇಡಿಯಸ್ ಅಂದ್ರೆ ರೇಡಿಯಸ್ ಗಿಂತ ಇದು 2 ಪಟ್ಟಿದೆ. ಆಮೇಲೆ ಇದು ಏನಾಗ್ತಾ ಇದೆ, ಹೌದಾ? ಲಾಂಗೆಸ್ಟ್ ಕಾರ್ಡ್. ಓಕೆ, ಸೊ ನೆಕ್ಸ್ಟ್ ಸೆಕ್ಟರ್. ಹೌದಾ? ಈ ಒಂದು ಭಾಗ ಸೆಕ್ಟರ್. ಆಮೇಲೆ ಟ್ಯಾಂಜೆಂಟ್. ಟ್ಯಾಂಜೆಂಟ್ ಮೀನ್ಸ್ ಸ್ಪರ್ಶಕ. ಹೌದಾ? ಇದು ಜಸ್ಟ್ ಟಚ್ ಆಗಿದೆ ನೋಡ್ರಿ. ಹೌದಾ? ನಾನು ಕ್ಲಿಕ್ ಮಾಡಿದ ಹಾಗೆ ಅದು ಅಲ್ಲಿ ಮಾರ್ಕ್ ಬರ್ತಾ ಇದೆ. ನೆಕ್ಸ್ಟ್ ಕಾರ್ಡ್. ಕಾರ್ಡ್ ಮೀನ್ಸ್ ಏನಂತೀರಿ ನೀವು, ಜಾ ಅಂತ ಕರಿತೀರಿ, ಗೊತ್ತಾ ಕನ್ನಡ ಒಳಗ? ಹೌದಾ? ನೆಕ್ಸ್ಟ್ ಆರ್ಕ್. ಆರ್ಕ್ ಮೀನ್ಸ್ ಇಲ್ಲಿ ಕಂಸ. ಹೌದಾ? ಇದೊಂದು ಸರ್ಕಲ್ ಅದು ಒಂದು ಭಾಗ. ಹೌದಾ? ಪಾರ್ಟ್ ಆಫ್ ಸರ್ಕಲ್. ಓಕೆ, ಸೊ ನೆಕ್ಸ್ಟ್ ಸೆಗ್ಮೆಂಟ್. ಹೌದಾ? ಈ ಒಂದು ಇಲ್ಲಿ ಏನಾಗ್ತಾ ಇದೆ, ಕಾರ್ಡ್ ಮತ್ತೆ, ಹೌದಾ? ಸೊ ಕಾರ್ಡ್ ಮತ್ತೆ ಇಲ್ಲೊಂದು ಆರ್ಕ್ ದ ಮುಖಾಂತರ ಇಲ್ಲಿ ಏನೊಂದು ಸೆಗ್ಮೆಂಟ್ ಅಂದ್ರೆ ಇದೇನೊಂದು ಸ್ಪೇಸ್ ಇದಾಗಿರ್ತೈತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಸೆಗ್ಮೆಂಟ್ ಅಂತ ಕರಿತೀವಿ. ಅರ್ಥ ಆಯ್ತಾ ಇದು ಒನ್ ಬೈ ಒನ್? ಹೌದಾ? ನಾನು ಈ ರೀತಿ ಒಂದೊಂದೇ ನಿಮ್ಗೆ ತೋರಿಸ್ಬೋದು. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ಸೆಗ್ಮೆಂಟ್. ಹೌದಾ? ಸರ್ಕಂಫರೆನ್ಸ್, ಡಯಾಮೀಟರ್. ಓಕೆ, ಸೆಕ್ಟರ್. ಸೆಕ್ಟರ್ ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ನಮ್ಗೆ, 2 ರೇಡಿಯಸ್. ಹೌದಾ? ಹೌದಾ? ಸೊ ಈ ರೀತಿ ನಾವು ಪಾರ್ಟ್ಸ್ ಅನ್ನ ಸರ್ಕಲ್ ಅನ್ನ ನೋಡ್ಬಹುದು. ಹೌದಾ? ಸೊ ಇಲ್ಲಿ ಅದ್ರ ಜೊತೆಗೆ ನಿಮ್ಗ ಇಲ್ಲಿ ಇನ್ನೂ ಒಂದಿಷ್ಟು ಪಾರ್ಟ್ಸ್ ಡೆಫಿನೇಷನ್ ಕೂಡ ಇದೆ. ಹೌದಾ? ಸೊ ನಿಮ್ ಬೇಕಂದ್ರೆ ನೀವು ನೋಟ್ ಡೌನ್ ಮಾಡ್ಕೋಬಹುದು. ಹೌದಾ? ಸೆಂಟರ್, the fixed point from which all points on the circles are equally distant. ಹೌದಾ? ಸೆಂಟರ್ ಪಾಯಿಂಟ್ ಇದೆ. ಹೌದಾ? ಸೊ ಸೆಂಟರ್ ಪಾಯಿಂಟ್ ಏನಾಗ್ತಾ ಇದೆ, ಈಕ್ವಲ್ ಡಿಸ್ಟೆನ್ಸ್ ಅದು ಮೂವ್ ಮಾಡ್ತಾ ಇದೆ. ಅದೇನಾಗ್ತಾ ಇದೆ, ಅದೇ ಪಾಯಿಂಟ್ ನಿಂದ ಅದು ಈಕ್ವಲ್ ಆಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದೆ. ಸೊ ಅದನ್ನ ನಾವು ಸೆಂಟರ್ ಅಂತ ಕರಿತೀವಿ. ನೆಕ್ಸ್ಟ್ ಅಲ್ಲಿ ಏನಿದೆ ನೋಡ್ರಿ, ರೇಡಿಯಸ್ ಅಂತ ಇದೆ. ಓಕೆ, a line segment from the center to any point on the circle. ಹೌದಾ? a line segment from the center to any point on the ಸರ್ಕಲ್. ಇದೊಂದು ಲೈನು ಸೆಂಟರ್ ದಿಂದ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವನ್ನ ಸೇರಿಸೋದು. ಹೌದಾ? ನಿಮ್ಗೆ ಕನ್ನಡ ಒಳಗೆ ಹೇಳ್ಬೇಕಂದ್ರೆ ಇದೊಂದು ಸೆಂಟರ್, ಕೇಂದ್ರ. ಹೌದಾ? ವೃತ್ತದ ಕೇಂದ್ರದಿಂದ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವನ್ನ, ಪಾಯಿಂಟ್ ಅನ್ನ ಸೇರಿಸೋದಕ್ಕ ನಾವೇನಂತ ಕರಿತೀವಿ, ರೇಡಿಯಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಡಯಾಮೀಟರ್. ಸೊ ಡಯಾಮೀಟರ್ ಗೆ ನಾವೇನಂತ ಕರಿತೀವಿ ಕನ್ನಡ ಒಳಗ, ವ್ಯಾಸ. ಹೌದಾ? ಸೊ ಡಯಾಮೀಟರ್ ಅಂದ್ರೆ ಏನಾಗತ್ತೆ ನಮ್ಗೆ, ಈ ರೀತಿ ಇದೆ. ಹೌದಾ? ಸೊ ನಾನು ನಿಮಗೆ ಮತ್ತೊಂದ್ಸಲ ಸ್ಕ್ರೀನ್ ಆಫ್ ಮಾಡಿದ್ಮೇಲೆ ಮತ್ತೆ ತೋರಿಸ್ತೀನಿ. ಜಸ್ಟ್ ಡೆಫಿನೇಷನ್ ಅನ್ನ ನೋಡ್ಕೊಳ್ಳಿ. ಹೌದಾ? ಸೊ ಕಾರ್ಡ್ ಅಂದ್ರೆ ಇದು ಕಾರ್ಡ್ ಪಾಸಿಂಗ್ ಥ್ರೂ ದ ಸೆಂಟರ್, ದ ಲಾಂಗೆಸ್ಟ್ ಕಾರ್ಡ್ ಟ್ವೈಸ್ ದ ರೇಡಿಯಸ್. ಹೌದಾ? ಸೊ ಇದೇನಾಗ್ತಾ ಇದೆ, ಸೆಂಟರ್ ಪಾಯಿಂಟ್ ನಿಂದ ನಮ್ಗೆ ಪಾಸ್ ಆಗ್ತೈತಿ ಡಯಾಮೀಟರ್. ಅದು ಏನಾಗ್ತೈತಿ, ರೇಡಿಯಸ್ 2 ಪಟ್ಟಿದೆ. ಹೌದಾ? ಡಯಾಮೀಟರ್. ನೆಕ್ಸ್ಟ್ ಸರ್ಕಂಫರೆನ್ಸ್, ದ ಟೋಟಲ್ ಡಿಸ್ಟೆನ್ಸ್ ಅರೌಂಡ್ ದ ಸರ್ಕಲ್. ಹೌದಾ? ಈ ಒಂದು ಏನಿದೆ ಇದು ಸರ್ಕಲ್ ಸರೌಂಡಿಂಗ್ ಐತಲ್ಲ, ಸೊ ಅದನ್ನ ನಾವೇನಂತ ಕರಿತೀವಿ, ಸರ್ಕಂಫರೆನ್ಸ್ ಅಂತ ಕರಿತೀವಿ. ಓಕೆ, ಕಾರ್ಡ್, a line segment connecting any 2 points on the circle. ಹೌದಾ? ವೃತ್ತದ ಮೇಲಿನ ಯಾವುದೇ 2 ಪಾಯಿಂಟ್ ಗಳನ್ನ ಸೇರಿಸೋದಕ್ಕ ನಾವೇನಂತ ಕರಿತೀವಿ, ಕಾರ್ಡ್ ಅಂತ ಕರಿತೀವಿ, ಅಥವಾ ಜಾ ಅಂತ ಕರಿತೀವಿ. ಕನ್ನಡ ಅಲ್ಲಿ ನಾವೇನಂತ ಕರಿತೀವಿ, ಜಾ ಅಂತ ಕರಿತೀವಿ. ಹೌದಾ? ಸೊ ಲೈನ್ segment connecting any 2 points on the circle. Okay, arc, a continuous part of the circle circumference. arc ಅಂದ್ರ ಇದೊಂದು ಪಾರ್ಟ್ ಆಫ್ ಏನಾಗ್ತೈತಿ, ಸರ್ಕಲ್ ಆಗ್ತೈತಿ. ನೆಕ್ಸ್ಟ್ ಸೆಕ್ಟರ್. ಸೆಕ್ಟರ್ ಏನಿದೆ, a region
bounded by the two radii and their intercepted arc like a slice of pea. ಹೌದಾ? ಸೊ ಅಲ್ಲಿ ಏನಾಗ್ತಾ ಇದೆ ನಮ್ಗೆ ಒಂದು ಸೆಕ್ಟರ್ ಆಗಿ ನಮ್ಗೆ ಏನಾಗ್ತಾ ಇದೆ ಅದು ಅಲ್ಲಿ ಎರಡು ರೇಡಿಯಸ್ ಮತ್ತೆ ಒಂದು ಆರ್ಕ್ ನ ಮುಖಾಂತರ ಅದೇನಾಗಿರ್ತೈತಿ ಡ್ರಾ ಆಗಿರ್ತೈತಿ ಸೆಕ್ಟರ್. ಸೆಗ್ಮೆಂಟ್ ರೀಸನ್ ಬಿಟ್ವೀನ್ ಅ ಕಾರ್ಡ್ ಅಂಡ್ ಇಟ್ಸ್ ಆರ್ಕ್. ಹೌದಾ? ಡಸ್ ನಾಟ್ ಇನ್ಕ್ಲೂಡ್ ದ ಸೆಂಟರ್. ಹೌದಾ? ಸೊ ಅಲ್ಲಿ ಏನಾಗ್ತಾ ಇದೆ ಸೆಗ್ಮೆಂಟ್ ಅಂದ್ರೆ ಒಂದು ಆರ್ಕ್, ಕಾರ್ಡು ಮತ್ತೆ ಆರ್ಕ್ ದ ಮುಖಾಂತರ ಏನಾಗಿರ್ತೈತಿ ಟಚ್ ಆಗಿರ್ತೈತಿ. ಟ್ಯಾಂಜೆಂಟ್ a line that touches the circle at exactly one point. Okay. Secant a line that intersect the circle at two distinct point. Okay. So ಅದರ ಜೊತೆಗೆ ನಿಮ್ಗೆ ಇಲ್ಲಿ ಪಾರ್ಟ್ಸ್ ಗಳದಾವ. ಹೌದಾ? ಪಾರ್ಟ್ಸ್ ಆಫ್ ಅ ಸರ್ಕಲ್ ಆಲ್ರೆಡಿ ನಾನು ನಿಮಗೆ ತೋರಿಸಿದೆ. ಸೆಗ್ಮೆಂಟ್ ಅಂದ್ರೆ ಏನು, ರೇಡಿಯಸ್, ಡಯಾಮೀಟರ್, ಟ್ಯಾಂಜೆಂಟ್, ಕಾರ್ಡ್, ಸೆಕ್ಟರ್, ಆರ್ಕ್, ಸರ್ಕಂಫರೆನ್ಸ್. ಓಕೆ. ಸೊ ನಾ ಮತ್ತೊಂದ್ಸಲ ಬೋರ್ಡ್ ಮೇಲೆ ಎಕ್ಸ್ಪ್ಲೇನ್ ಮಾಡ್ತೇನೆ, ಡೋಂಟ್ ವರಿ. ಓಕೆ. ಸೊ ಇದನ್ನ ಏನ್ ಮಾಡ್ತೇನೆ, ಸ್ಕ್ರೀನ್ ತೆಗಿತೀನಿ ಅಂತಾದ್ರೆ ಒಂದ್ ಸೆಕೆಂಡ್. ಹೌದಾ? ಅರ್ಥ ಆಯ್ತಾ ನಿಮ್ಗೆ? ಸೊ ಇವಾಗ ನಾನು ಒನ್ ಬೈ ಒನ್ ಜಸ್ಟ್ ನಿಮ್ಗೆ ಡೆಫಿನೇಷನ್ ಹೇಳೋದಿಲ್ಲ, ಅದು ಯಾವ್ದು ಅನ್ನೋದನ್ನ ತೋರಿಸ್ತೇನೆ. ಓಕೆ. ಸೊ ಇದೊಂದು ಏನಾಗತ್ತೆ, ನಮ್ಗೆ ಸರ್ಕಲ್ ಇದೆ. ಓಕೆ. ದಿಸ್ ಈಸ್ ಒನ್ ಸರ್ಕಲ್. ಸೊ ದಿಸ್ ಈಸ್ ಅ ಸೆಂಟರ್. ಓಕೆ. ಸೊ ಇಲ್ಲಿ ಏನ್ ಪಾಯಿಂಟ್ ಇದೆಯಲ್ಲ ಇದು ಸೆಂಟರ್ ಅಂತ ಕರಿತೀವಿ. ಓಕೆ. ಸೊ ಅದಾದ್ಮೇಲೆ ಇದಕ್ಕೆ ಏನ್ ಕರಿತೀವಿ ನಾವು, ರೇಡಿಯಸ್. ಹೌದಾ? ರೇಡಿಯಸ್ ಅಂದ್ರೆ ಕನ್ನಡದಲ್ಲಿ ಏನಂತ ಕರಿತೀವಿ, ತ್ರಿಜ್ಯ ಅಂತ ಕರಿತೀವಿ. ಹೌದಾ? ನೆನ್ಪಾಯ್ತಾ ನಿಮ್ಗೆ? ಒಂದಿಷ್ಟು ಜನ ಈಗ ರೆಸಿಡೆನ್ಸಿಯಲ್ ಸ್ಕೂಲಿಗೆ ಬರೋಕಿನ್ನ ಮುಂಚೆ ಸ್ವಲ್ಪ ನೀವು ಕನ್ನಡ ಮೀಡಿಯಂ ನಲ್ಲಿ ಕಲ್ತಿರ್ತೀರಿ. ಹೌದಾ? ಸೊ ಅಲ್ಲೆಲ್ಲ ನೀವು ತ್ರಿಜ್ಯ, ಹೌದಾ, ವ್ಯಾಸ ಈ ರೀತಿ ಕಲ್ತಿರ್ತೀರಿ. ಬಟ್ ಇಲ್ಲಿ ಬಂದ್ಮೇಲೆ ಸ್ವಲ್ಪ ನಿಮ್ಗವು ಇಂಗ್ಲಿಷ್ ವರ್ಡ್ ಸ್ವಲ್ಪ ನಿಮ್ಗ ಲಘು ಅಂಡರ್ಸ್ಟ್ಯಾಂಡ್ ಆಗುದಿಲ್ಲ. ಹೌದಾ? ಸೊ ಹಾಗಾಗಿ ಇದೇನಾಯ್ತು, ರೇಡಿಯಸ್ ಅಥವಾ ನಾವೇನಂತ ಕರಿತೀವಿ, ತ್ರಿಜ್ಯ ಅಂತ ಕರಿತೀವಿ. ಓಕೆ. ಸೆಕ್ಟರ್ ಮ್ಯಾಮ್ ಪ್ಲೀಸ್ ಒನ್ಸ್ ಅಗೇನ್ ದ ಸೆಕ್ಟರ್. ಓಕೆ. ಅದಕ್ಕೆ ಬರ್ತಿದ್ದೀನಿ, ಸ್ವಲ್ಪ ಇವನ್ನೆಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿ ನಾನು ಸೆಕ್ಟರ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ. ಸೊ ಇದೇನಾಯ್ತು, ಸೆಂಟರ್ ಆಯ್ತು, ರೇಡಿಯಸ್ ಆಯ್ತು. ಈಗ ನೆಕ್ಸ್ಟ್ ಬರುದು ನಮ್ದು ಏನಾಗತ್ತೆ ಹೇಳ್ರಿ, ಡಯಾಮೀಟರ್ ಅಥವಾ ವ್ಯಾಸ ಅಂತ ಕರಿತೀವಿ ನಾವು. ಓಕೆ. ಸೊ ಡಯಾಮೀಟರ್ ಅಂದ್ರೆ ಏನಾಗ್ತದೆ, ಇದು ಒಂದು ಕಾರ್ಡ್ ಇದು. ಓಕೆ. ಕಾರ್ಡ್ ಮೀನ್ಸ್ ಜಾ. ಹೌದಾ? ಸೊ ಈ ಜಾ ಅಂದ್ರೆ ಏನಾಗತ್ತೆ ಹೇಳ್ರಿ, ಜಾ ಅಂದ್ರೆ ಅದ್ರದ್ದು ಡೆಫಿನೇಷನ್ ಏನಾಗ್ತದೆ ಹೇಳ್ರಿ, ಈ ವೃತ್ತದ ಮೇಲಿನ ಯಾವ್ದಾದ್ರು ಎರಡು ಪಾಯಿಂಟ್ಸ್ ಗಳನ್ನ ಕೂಡಿಸೋದದು. ಹೌದಾ? ಸೊ ಈಗ ಈ ಪಾಯಿಂಟ್ ನಿಂದ ಇಲ್ಲಿಗೆ ಎಳಿತೀನಿ ನಾನು. ಓಕೆ. ಇದು ಒಂದು ಕಾರ್ಡು. ಸೊ ಇಲ್ಲಿಂದ ಇಲ್ಲಿಗೆ ಈ ರೀತಿ ಹಾಕ್ತೇನೆ, ಆಮೇಲೆ ಇಲ್ಲಿಂದ ಇಲ್ಲಿಗೆ, ಕರೆಕ್ಟಾ? ಆಮೇಲೆ ಇಲ್ಲಿಂದ ಇಲ್ಲಿಗೆ ಈ ರೀತಿ ನಾನು ಎಳಿತಾ ಇರ್ತೇನೆ. ಇವೆಲ್ಲ ನಮ್ಗೆ ಏನಾಗತ್ತೆ ಹೇಳ್ರಿ, ಜಾಗಳು ಅಥವಾ ಕಾರ್ಡ್ಗಳು ಅಂತ ಕರಿತೀವಿ ನಾವು. ಬಟ್ ಇದು ಡಯಾಮೀಟರ್ ಒಂದೇ ಏನಾಗತ್ತೆ ಹೇಳ್ರಿ, ಈ ಸೆಂಟರ್ ಮುಖಾಂತರ ಹೋಗ್ತೈತಿ ಇದು. ಹೌದಾ? ಸರ್ಕಲಿನ ಸೆಂಟರ್ ಮುಖಾಂತರ ಹೋಗ್ತೈತಿ ಅದು. ಇದು ಏನಾಗತ್ತ, ಡಯಾಮೀಟರ್. ಆಮೇಲೆ ಇದೇನಾಗತ್ತ, ಲಾಂಗೆಸ್ಟ್ ಕಾರ್ಡ್ ಅಂತ ಕರೀತಾರೋ, ಅತ್ಯಂತ ವೃತ್ತದ ಅತ್ಯಂತ ದೊಡ್ಡ ಜಾ. ಆಮೇಲೆ ನಿಮ್ಗ ಸಮ್ ಟೈಮ್ ಮಲ್ಟಿಪಲ್ ಚಾಯ್ಸ್ ನಲ್ಲಿ ಕ್ವಶನ್ಸ್ ನಲ್ಲಿ ಕೇಳ್ತಾರೆ. ಹೌದಾ? ವಾಟ್ ಈಸ್ ದ ಲಾಂಗೆಸ್ಟ್ ಕಾರ್ಡ್ ಅಂತ ಕರೀತಾರೆ. ಅಂದ್ರೆ ಅದ್ರದ್ದು ನೇಮ್ ಏನಂದ್ರ ಡಯಾಮೀಟರ್ ಅಂತ ನೆನ್ಪಿಟ್ಕೋಬೇಕು. ಆಮೇಲೆ ಇನ್ನೊಂದೇನಂದ್ರೆ ಈ ವ್ಯಾಸ ಅನ್ನೋದು ಈ ತ್ರಿಜ್ಯದ ಎರಡು ಪಟ್ಟು ಇರ್ತೈತಿ. ಟ್ವೈಸ್ ಆಫ್ ರೇಡಿಯಸ್. ಯಾವ್ದು ಹೇಳ್ರಿ, ಡಯಾಮೀಟರ್ ಇಸ್ ದ ಟ್ವೈಸ್ ಆಫ್ ರೇಡಿಯಸ್. ಅಂದ್ರ ಈಗ ನೋಡ್ರಿ ಇಲ್ಲೇ ಇದೊಂದು ರೇಡಿಯಸ್ ಇದೆ. ಹೌದಾ? ಸೊ ಇದು ಕೂಡ ಇಲ್ಲಿಂದ ಇಲ್ಲಿಗೆ ರೇಡಿಯಸ್ ಅಂದ್ರೆ ಇದ್ರದ್ದು ಎರಡು ಪಟ್ಟು ಇದೆ. ಹೌದಾ? ಸೊ ನಿಮ್ಗೊಂದು ಫಾರ್ಮುಲಾ ಇದೆ. ಹೌದಾ? ಡಿ ಇಸ್ ಈಕ್ವಲ್ ಟು 2r ಅಂತ ಹೇಳಿ. ಹೌದಾ? ದಿಸ್ ಈಸ್ ದ ಒನ್ ಫಾರ್ಮುಲಾ. ನೀವು ಕಲ್ತೀರಿ ಅನ್ಕೊಂಡಿರ್ತೇನೆ ನಾನು. ಸೊ ಡಯಾಮೀಟರ್ ಅಂದ್ರೆ ನಮ್ಗೆ ಏನಾಗ್ತದೆ, ರೇಡಿಯಸ್ ದ ಎರಡು ಪಟ್ಟು. ಹೌದಾ? ಟ್ವೈಸ್ ಆಫ್ ರೇಡಿಯಸ್ ಆ ರೀತಿ ಇರ್ತದೆ. ನಮ್ಗೆ ಗೊತ್ತಾಯ್ತಾ? ಸೊ ಇವ್ ಏನಾಯ್ತು ನಿಮ್ಗೆ, ಸೆಂಟ್ರಿಕಲ್ ನೋಡಿದ್ರಿ, ರೇಡಿಯಸ್ ಆಯ್ತು, ನೆಕ್ಸ್ಟ್ ಡಯಾಮೀಟರ್ ಆಯ್ತು. ಓಕೆ. ಸೊ ಇವೇನದು, ಅದ್ರ ಜೊತೆಗೆ ನೀವು ಕಾರ್ಡ್ ಅನ್ನ ಕೂಡ ಕಲಿತ್ರಿ. ಲಾಂಗೆಸ್ಟ್ ಕಾರ್ಡ್ ಯಾವ್ದು ಹಾಗಾದ್ರೆ, ಲಾಂಗೆಸ್ಟ್ ಕಾರ್ಡ್ ಆಫ್ ಸರ್ಕಲ್ ಯಾವುದು, ಡಯಾಮೀಟರ್. ಓಕೆ. ಸೊ ಡಯಾಮೀಟರ್ ಅನ್ನ ಕಲಿತ್ರಿ. ಇಷ್ಟಂತೂ ಕಲಿತ್ರಿ. ಅದಾದ್ಮೇಲೆ ಇನ್ನೇನ್ ಕಲಿತಿಬೇಕು ಹೇಳ್ರಿ, ಇದಕ್ಕೇನಂತ ಕರಿತೀವಿ, ಆರ್ಕ್ ಅಂತ ಕರಿತೀವಿ ಕನ್ನಡ ಒಳಗ. ಹೌದಾ? ಸೊ ಇದೊಂದು ವೃತ್ತದ ಒಂದು ಭಾಗ. ಸೊ ಈ ಭಾಗ ಜಸ್ಟ್ ಇಷ್ಟಕ್ಕೆ ನಾವೇನಂತ ಕರಿತೀವಿ ಅಂದ್ರ ಆರ್ಕ್ ಅಥವಾ ಕಂಸ ಅಂತ ಕರಿತೀವಿ ಕನ್ನಡ ಒಳಗೆ. ಹೌದಾ? ಸೊ ಇದಕ್ಕೆ ಏನಂತ ಕರಿತೀವಿ, ಆರ್ಕ್ ಅಂತ ಕರಿತೀವಿ. ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ವರ್ಡ್ ಅನ್ನ ಕಲ್ತಿದ್ರಿ ನೀವು, ಏನಂದ್ರ ಟ್ಯಾಂಜೆಂಟ್. ಟ್ಯಾಂಜೆಂಟ್ ಅಂದ್ರೆ ಈ ರೀತಿ ಸ್ವಲ್ಪ ನಿಮ್ಗೆ ಇದ್ರ ಮೇಲೆ ಟೆಂತ್ ಅಲ್ಲಿ ನಿಮ್ಗೆ ಸ್ಪರ್ಶಕ ಅಥವಾ ಟ್ಯಾಂಜೆಂಟ್ ಮೇಲೆ ಥೇರಮ್ಸ್ ಗಳು ಬರ್ತಾವ. ಹೌದಾ? ಸೊ ಅವೆಲ್ಲ ಬಹಳ ಇಂಪಾರ್ಟೆಂಟ್ ಥೇರಮ್ಸ್ ಗಳು. ಹೌದಾ? ಟ್ಯಾಂಜೆಂಟ್ ಅಂದ್ರ
ಜಸ್ಟ್ ಟಚ್ ದ ಸರ್ಕಲ್ ಆಟ್ ಓನ್ಲಿ ಒನ್ ಪಾಯಿಂಟ್. ಹೌದಾ? ಸೊ ಜಸ್ಟ್ ಟಚ್ ಆಗ್ತೈತಿ ಇದು. ಹೌದಾ? ಟ್ಯಾಂಜೆಂಟ್. ಟ್ಯಾಂಜೆಂಟ್ ಅಂದ್ರೆ ಏನಾಗುತ್ತ? ಜಸ್ಟ್ ಟಚ್ ಆಗ್ತೈತಿ. ಹೌದಾ? ಸೊ ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ನೀವೆಲ್ಲ ಪೌಡರ್ ಯೂಸ್ ಮಾಡ್ತಿರಲ್ಲ, ಜಸ್ಟ್ ನೀವೇನ್ ಮಾಡ್ತೀರಿ, ಹಿಂಗ ಮುಖಕ್ಕೆ ಹಚ್ಕೊಂಡ್ಬಿಡ್ತೀರಿ. ಅದೇನಾದ್ರೂ ನಿಮ್ ಸ್ಕಿನ್ ಅಲ್ಲಿ ಒಳಗ್ ಹೋಗ್ತಿತ್ತೇನು? ಇಲ್ಲ, ಜಸ್ಟ್ ಟಚ್ ಆಗ್ತಿತ್ತದ. ಹೌದಾ? ನೀವ್ ಹಿಂಗ್ ಹಚ್ಕೊಂಡ್ ಗುಟ್ಲೆ ಜಸ್ಟ್ ಟಚ್ ಆಗ್ತೈತಿ. ಹೌದಾ? ಸ್ಪರ್ಶಕ. ಹೌದಾ? ಕನ್ನಡ ಒಳಗ ನಿಮ್ಗೆ ಆ ಕನ್ನಡ ವರ್ಡ್ ಅನ್ನ ನಿಮ್ಗೆ ಹೇಳಿದ್ರೆ ಅದ್ರದ್ದು ಕರೆಕ್ಟ್ ಮೀನಿಂಗ್ ಗೊತ್ತಾಗ್ತೈತಿ. ಸ್ಪರ್ಶಕ. ಅಥವಾ ನಾವ್ ಅದನ್ನ ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ? ಟ್ಯಾಂಜೆಂಟ್ ಅಂತ ಕರಿತೀವಿ. ಓಕೆ, ಸೊ ಟ್ಯಾಂಜೆಂಟ್ ಅಂತ ಕರಿತೀವಿ. ಸೊ ಡಿ ಇಸ್ ಈಕ್ವಲ್ ಟು 2r ಅಂತ ಇದೆ. ಓಕೆ, ಈಗ ಏನಾಯ್ತು? ಟ್ಯಾಂಜೆಂಟ್ ಅನ್ನ ಕಲ್ತೀವಿ, ಕಾರ್ಡ್ ಅನ್ನ ಕಲ್ತೀವಿ, ಆರ್ಕ್ ಅನ್ನ ಕಲ್ತೀವಿ. ಈಗ ನೆಕ್ಸ್ಟ್ ಬರೋದೆ ನಮ್ಗೆ ಏನಂದ್ರ ಸೆಕ್ಟರ್. ಓಕೆ, ಸೊ ಸೆಕ್ಟರ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡ್ರಿ. ಯಾಕಂದ್ರೆ ಸೆಕ್ಟರ್ ಅಥವಾ ಈಗ ಸೆಗ್ಮೆಂಟ್ ಅಂತೂ ಇದೆ. ಸೊ ಸೆಗ್ಮೆಂಟ್ ಅಂತ ಫಸ್ಟ್ ಏನ್ ಮಾಡ್ತೇನೆ, ಸೆಗ್ಮೆಂಟ್ ಅನ್ನ ನಾನು ಏನ್ ಮಾಡ್ತೇನೆ, ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ ಸೆಗ್ಮೆಂಟ್ ಅಂದ್ರೆ ರೀಸನ್ ಕಟ್ ಆಫ್ ಬೈ ಅ ಕಾರ್ಡ್ ಇಸ್ ಕಾಲ್ಡ್ ಅ ಮೈನರ್. ಸೊ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ನಾನು ಇಲ್ಲಿ ಸೈಡಿಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡ್ರಿ. ಇದೊಂದು ಸರ್ಕಲ್ ಇದೆ. ಓಕೆ, ಸೊ ಇದು ಯಾವುದೇ ಒಂದು ಕಾರ್ಡ್ ನಿಂದ ಇದು ಕಟ್ ಆಗ್ಬಿಡ್ತೈತೆ ಸರ್ಕಲ್. ಓಕೆ, ಸೊ ಈ ಜಾದಿಂದ ಕಟ್ ಆಗ್ಬಿಡ್ತೈತಿ. ಹೌದಾ? ಸೊ ಈ ರೀತಿ ನಿಮಗ್ ಬರ್ದಾಗ ಏನಾಯ್ತು, ಅದು ವೃತ್ತ ಅನ್ನೋದು, ಸರ್ಕಲ್ ಅನ್ನೋದು ಏನಾಗ್ಬಿಡ್ತು, ನಮ್ಗೆ ಎರಡು ಭಾಗ ಆದಂಗ ಅನಿಸ್ತಾ ಇದೆ ಇಲ್ಲಿ ನಮ್ಗೆ. ಹೌದಾ? ಕಟ್ ಆದಂಗ ಅನಿಸ್ತಾ ಇದೆ. ಸೊ ಯಾವ್ದ್ರಿಂದ ಕಟ್ ಆಗ್ತಾ ಇದೆ? ಅದು ಕಾರ್ಡ್ ನಿಂದ ಆಗ್ತಾ ಇದೆ. ಕಾರ್ಡ್ ಅಂದ್ರೆ ಏನಾಗ್ತಾ ಇದೆ, ನಮ್ಮೊಂದು ಸರ್ಕಲ್ ನಲ್ಲಿ ನಾವು ನಂಬರ್ ಆಫ್ ಕಾರ್ಡ್ಸ್ ಅನ್ನ ಎಳಿಬಹುದು. ಸೊ ನಿಮ್ಗೆ ಆಗಲೇ ನಾನು ತೋರಿಸ್ತಾ ಇದ್ದೆ, ಈ ರೀತಿ ಲೈನ್ ಅನ್ನ ಹಾಕ್ಬೋದು ನಾವು. ಹೌದಾ? ಇವೆಲ್ಲ ನಮ್ಗೆ ಏನಾಗ್ತಾವ? ಕಾರ್ಡ್ಗಳಾಗ್ತಾವು. ಅದೇ ರೀತಿ ಯಾವುದೇ ಒಂದು ಕಾರ್ಡ್ ನಿಂದ ಅದೇನಾಗ್ತೈತಿ, ಆ ಸರ್ಕಲ್ ಕಟ್ ಆಫ್ ಆಗ್ತೈತಿ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಸೆಗ್ಮೆಂಟ್ ಅಂತ ಕರಿತೀವಿ ಈ ಭಾಗವನ್ನ. ಸೊ ಈ ಭಾಗವನ್ನ ನಾವೇನಂತ ಕರಿತೀವಿ? ಸೆಗ್ಮೆಂಟ್ ಅಂತ ಕರಿತೀವಿ. ಬಟ್ ಇದೇನಾಗ್ತಾ ಇದೆ, ಇಲ್ಲೇನಾಗ್ತಾ ಇದೆ, ಕಟ್ ಆಫ್ ದ ಕಾರ್ಡ್ ಇಸ್ ಸ್ಮಾಲರ್ ರೀಸನ್ ಕಟ್ ಆಫ್ ಬೈ ಅ ಕಾರ್ಡ್. ಇದೇನು ಒಂದು ಚಿಕ್ಕದು ಕಾಣಿಸ್ತಾ ಇದೆ ನಿಮ್ಗೆ, ಇದು ವೃತ್ತ ಪೂರ್ತಿ ಒಂದು ಸರ್ಕಲ್. ಈ ಸರ್ಕಲ್ ನಲ್ಲಿ ಕಟ್ ಆದಾಗ ಇದೊಂದು ಚಿಕ್ಕ ಭಾಗ ಕಾಣಿಸ್ತಾ ಇದೆ ನಿಮ್ಗೆ, ಪೀಸ್ ಕಾಣಿಸ್ತಾ ಇದೆಯಲ್ಲ. ಸೊ ನಾವ್ ಇದಕ್ಕೆ ಏನಂತ ಕರಿತೇವಂದ್ರ ಮೈನರ್ ಸೆಗ್ಮೆಂಟ್ ಅಂತ ಕರಿತೇವಿ. ಮೈನರ್ ಸೆಗ್ಮೆಂಟ್. ಮೈನರ್ ಸೆಗ್ಮೆಂಟ್ ಅಥವಾ ನಾವು ಕನ್ನಡದಲ್ಲಿ ಏನಂತ ಕರಿತೇವಂದ್ರ ಲಘು ವೃತ್ತಖಂಡ ಅಂತ ಕರಿತೇವಿ, ಅಥವಾ ಮೈನರ್ ಸೆಗ್ಮೆಂಟ್. ಓಕೆ, ಇದು ಸ್ವಲ್ಪ ದೊಡ್ಡ ಭಾಗ ಇರೋದ್ರಿಂದ, ಸೊ ದೊಡ್ಡ ಭಾಗ ಇರೋದ್ರಿಂದ ಇದಕ್ಕ ಮೇಜರ್ ಸೆಗ್ಮೆಂಟ್, ಅಧಿಕ ವೃತ್ತಖಂಡ ಅಂತ ಕರಿತೇವೆ. ಮೇಜರ್ ಸೆಗ್ಮೆಂಟ್ ಅಂತ ಕರಿತೇವೆ. ಅರ್ಥ ಆಯ್ತಾ? ಸೊ ಈ ವೃತ್ತ, ಅಥವಾ ನಾವ್ ಇದನ್ನ ಈ ರೀತಿನೂ ಡ್ರಾ ಮಾಡ್ಬೋದು. ಒಂದ್ ಸಮ್ ಟೈಮ್ ಈ ರೀತಿನೂ ಇರ್ಬೋದು. ಇದೇ ರೀತಿ ಇರ್ತೈತಂತಲ್ಲ. ಸೊ ಅವಾಗ ಇದೇನಾಗ್ತೈತೆ ಹೇಳ್ರಿ, ಇದು ಮೈನರ್ ಸೆಗ್ಮೆಂಟ್ ಆಗತ್ತ, ಇದು ಮೇಜರ್ ಸೆಗ್ಮೆಂಟ್ ಆಗತ್ತ. ಲಘು ವೃತ್ತಖಂಡ ಅಥವಾ ಇದು ಅಧಿಕ ವೃತ್ತಖಂಡ. ಈ ರೀತಿ ಅಂದ್ರೆ ಇದು ಕಾರ್ಡ್ ನಿಂದ ಆ ಸರ್ಕಲ್ ಕಟ್ ಆಫ್ ಆಗ್ತೈತಿ, ಕಟ್ ಆಗ್ತೈತಿ. ಅವಾಗ ಒಂದು ಎರಡು ಭಾಗ ಆಗ್ತಾವ ನೋಡ್ರಿ. ಒಂದು ಸ್ವಲ್ಪ ದೊಡ್ಡದಿತ್ತಂದ್ರ ಅದಕ್ಕ ಮೇಜರ್ ಸೆಗ್ಮೆಂಟ್ ಅಂತ ಕರಿತೀವಿ, ಸ್ವಲ್ಪ ಚಿಕ್ಕದಿತ್ತಂದ್ರ ಅದಕ್ಕೆ ನಾವೇನಂತ ಕರಿತೀವಿ? ಮೈನರ್ ಸೆಗ್ಮೆಂಟ್ ಅಂತ ಕರಿತೀವಿ. ಅರ್ಥ ಆಯ್ತಾ ಇದು? ಸೊ ಈಗ ನೆಕ್ಸ್ಟ್ ಬರೋದಂದ್ರ ಸೆಕ್ಟರ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೆಕ್ಟರ್ ಮೀನ್ಸ್ ನಾವೇನಂತ ಕರಿತೀವಿ? ಈ ಭಾಗ ಅಥವಾ ಅದಕ್ಕ ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ, ಸೆಕ್ಟರ್. ಸೊ ಸೆಕ್ಟರ್ ಅಂದ್ರೆ ಯಾವ ರೀತಿ ಇರುತ್ತೆ ನೋಡೋಣ ಅಂತ ಒಂದ್ ಸೆಕೆಂಡ್. ಓಕೆ, ಸೊ ಸೆಕ್ಟರ್, ಸೊ ಇದೊಂದು ಸರ್ಕಲ್. ಸೆಕ್ಟರ್ ಅಂದ್ರೆ ಏನಾಗತ್ತ, ಇಲ್ಲೊಂದು ಸೆಂಟರ್ ಇದೆ. ಹೌದಾ? 2 ರೇಡಿಯಾಯ್. ಹೌದಾ? ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ. ಸೊ ಏನಿದೆ, ಸೆಕ್ಟರ್ ಇಸ್ ದ ಪೋರ್ಷನ್ ಆಫ್ ಅ ಸರ್ಕಲ್ ಎನ್ಕ್ಲೋಸ್ಡ್ ಬೈ 2 ರೇಡಿಯಾಯ್ ಅಂಡ್ ಎನ್ ಆರ್ಕ್. ಓಕೆ, ಸೊ ಏನಾಗ್ತಾ ಇದೆ, ಸೆಂಟರ್ ಯಾವುದು? ಸೆಕ್ಟರ್ ಇಸ್ ದ ಪೋರ್ಷನ್ ಆಫ್ ಸರ್ಕಲ್ ಅಂದ್ರೆ ಇದೊಂದು ಸರ್ಕಲ್ ಒಂದು ಪೋರ್ಷನ್ ಅಥವಾ ಭಾಗ ಅಂತ ನಾವು ಕರಿತೇವೆ. ಓಕೆ, ಸೊ ಪೋರ್ಷನ್ ಆಫ್ ಅ ಸರ್ಕಲ್ ಎನ್ಕ್ಲೋಸ್ಡ್ ಬೈ 2 ರೇಡಿಯಾಯ್. ಎನ್ಕ್ಲೋಸ್ಡ್ ಬೈ 2 ರೇಡಿಯಾಯ್ ಅಂದ್ರ ಎರಡು ರೇಡಿಯಸ್ ಇಂದ, ಎರಡು ತ್ರಿಜ್ಯಗಳಿಂದ. ಹೌದಾ? ಸೊ ಈಗ ನಾವು ಜಸ್ಟ್ ನೀವೊಂದು ವೃತ್ತದ ಒಂದು ತ್ರಿಜ್ಯ ತೆಗೀರಿ, ಡ್ರಾ ಒನ್ ರೇಡಿಯಸ್ ಅಂದ್ರೆ ನಾವು ಜಸ್ಟ್ ಈ ರೀತಿ ಬರೀತೇವೆ. ಬಟ್ ಇಲ್ಲಿ ಏನಾಗ್ತಾ ಇದೆ, ಇದು ಏನಾಗ್ತಾ ಇದೆ ನಮ್ಗೆ ಎರಡು ಇದರಿಂದ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ಈ ರೀತಿ. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ ಈ ರೀತಿ ಎರಡು ತ್ರಿಜ್ಯಗಳು. ಹೌದಾ?
So 1 second. ಸಾರಿ. ಸೊ ಇದೇನಾಗ್ತಾ ಇದೆ ನಮ್ಗಿಲ್ಲಿ ಎರಡು ರೇಡಿಯಸ್ ಅಂದ್ರೆ ಎರಡು ತ್ರಿಜ್ಯಗಳಿಂದ ಆಮೇಲೆ ಇದೊಂದು ಆರ್ಕ್ ನಿಂದ ಏನು ಇದು ಭಾಗ ಇರ್ತಿತ್ತಲ್ಲ ನಾವ್ ಇದಕ್ಕೆ ಏನಂತ ಕರಿತೀವಿ ಅಂದ್ರ ಸೆಕ್ಟರ್ ಅಂತ ಕರಿತೀವಿ. ಸೊ ನಂಗೆ ಯಾರ ಒಂದು ಸ್ಕೂಲ್ ಇಂದ ನನಗೇನಾಗಿತ್ತು ಎಕ್ಸ್ಪ್ಲೈನ್ ದ ಸೆಕ್ಟರ್ ಮ್ಯಾಮ್ ಅಂತ ಇತ್ತು. ಓಕೆ, ಸೊ ಸೆಕ್ಟರ್ ನಿಮ್ಗೆ ಡೌಟ್ಸ್ ಕ್ಲಿಯರ್ ಆಯ್ತು ಅನ್ಕೋತೀನಿ. ಜಸ್ಟ್ ಒಂದು ಸರ್ಕಲ್, ಹೌದಾ? ಆ ಸರ್ಕಲ್ ಏನಾಗಿದೆ ಇಲ್ಲಿ ನಮ್ಗೆ ಎರಡು ರೇಡಿಯಸ್, ಇದೊಂದು ರೇಡಿಯಸ್ ಆಮೇಲೆ ಇದೊಂದು ರೇಡಿಯಸ್ ಕಾಣಿಸ್ತಾ ಇದೆ, ಎರಡು ರೇಡಿಯಸ್. ಅದಾದ್ಮೇಲೆ ಇದೊಂದು ಆರ್ಕ್. ಸೊ ಈ ಆರ್ಕ್ ಮುಖಾಂತರ ಇದು ಏನು ಒಂದು ಭಾಗ ಕಟ್ ಆಗ್ತಾ ಇದೆ. ಸೊ ಇದನ್ನ ನೋಡಿದ್ರೆ ನಿಮ್ಗೆ ಏನ್ ನೆನಪಾಗ್ಬೋದು? ಯಾರಾದ್ರೂ ಆನ್ಸರ್ ಬರ್ತಿತ್ತಾನೆ? ಜಸ್ಟ್ ಇದು ಸರ್ಕಲ್ ಅನ್ಕೋಬೇಡ್ರಿ, ನಿಮ್ ಡೇ ಟು ಡೇ ಲೈಫ್ ಒಳಗೆ ಈ ರೀತಿ ಒಂದು ನಿಮ್ಗೆ ಈ ರೀತಿ ಒಂದು ಇದನ್ನ ಈ ರೀತಿ ಒಂದು ನೋಡಿರ್ತೀರಿ. ಏನಿರ್ಬೋದು? ಯಾರಾದ್ರೂ ಹೇಳ್ಬೋದಾ ಇದಕ್ಕೊಂದು ಎಕ್ಸಾಂಪಲ್? ಆಲ್ಮೋಸ್ಟ್ ನೀವ್ ಯಾರು ತಿಂದಿರಲ್ಲ ಅನ್ಕೋತೀನಿ. ಪಿಜ್ಜಾದು ತಿಂದಿರ್ತೀರಲ್ಲ? ಸೊ ಪಿಜ್ಜಾವನ್ನ ಯಾವ ರೀತಿ ಕಟ್ ಮಾಡ್ತಾರೆ? ತಿಂದಿರೋ ಇಲ್ಲೋ? ತಿಂದಿಲ್ಲ ಅನ್ಕೋತೀನಿ ನಾನು. ಕ್ಲಾಕ್ನು ಇರ್ತೈತಿ, ಬಟ್ ಇದಕ್ಕೊಂದು ಎಕ್ಸಾಕ್ಟ್ ಇದಂದ್ರೆ, ಅಥವಾ ನಮ್ಗೆ ಕೇಕ್, ಹೌದಾ? ಸೊ ಕೇಕ್ ಅನ್ನ ಕೂಡ ನಾವ್ ಏನ್ ಮಾಡ್ತಿರ್ತೀವಿ, ಈ ರೀತಿ ಸರ್ಕಲ್ ಇರ್ತೈತಿ, ಜಸ್ಟ್ ಈ ರೀತಿ ಕಟ್ ಮಾಡಿ ಈ ಪೀಸ್ ಅನ್ನ ತಕ್ಕೋತೀವಿ ನಾವು, ಹೌದಾ? ಅದು ರೀತಿ. ಆಮೇಲೆ ಪಿಜ್ಜಾ ಇರ್ತೈತಿ ಗೊತ್ತಾ? ಸೊ ಪಿಜ್ಜಾನು ಕೂಡ ನಾವು ಈ ರೀತಿ ಕಟ್ ಮಾಡಿ ಈ ಪೀಸ್ ಅನ್ನ ತಕ್ಕೋತಿರ್ತೀವಿ, ಹೌದಾ? ಸೊ ಆ ರೀತಿ ನಮ್ಗೆ ಎಕ್ಸಾಂಪಲ್ ಇದು. ಸೆಕ್ಟರ್ ಅಂದ್ರೆ ಏನಂದ್ರೆ ಸ್ವಲ್ಪ ನಮ್ಗೆ ಪಿಜ್ಜಾ ರೀತಿ ನೆನ್ಪಿಟ್ಕೋಬಹುದು, ಕ್ಲಾಕ್ ಅಂತ ಹೇಳಿ, ಹೌದಾ? ಕ್ಯಾನ್ ಯು ಪ್ಲೀಸ್ ಸೆಂಡ್ ವಾಟ್ ಈಸ್ ದ ಸೆಕ್ಟರ್ ಡೆಫಿನೇಷನ್? ನಾನು ಬರೆಸ್ಬೋದಾ? ಬರೆಸಂದ್ರೆ ನಾನು ಇವಾಗ್ಲೇ ಬೋರ್ಡ್ ಮೇಲೆ ಬರೆಸ್ತೇನೆ. ಓಕೆ, ಸೊ ಸೆಕ್ಟರ್ ಡೆಫಿನೇಷನ್ ಅನ್ನ. ಚಪಾತಿ, ವೆರಿ ಗುಡ್. ಚಪಾತಿ ಕೂಡ ನಮ್ಗೇನು, ಬಟ್ ಚಪಾತಿ ನಾವು ಇಷ್ಟು ಎಕ್ಸಾಕ್ಟ್ ಆಗಿ ಕರೆಕ್ಟ್ ಪೀಸ್ ಅಂತ ಹೇಳೇನು ಕಟ್ ಮಾಡೋದಿಲ್ಲ, ಹೌದಾ? ಬಟ್ ಇವ್ ಏನಾಗ್ತಾವು, ಕೇಕ್ ಇರ್ಬೋದು, ಪಿಜ್ಜಾ ಇರ್ಬೋದು, ಎಕ್ಸಾಕ್ಟ್ ಇದೇ ರೀತಿ ನಾವು ಕಟ್ ಮಾಡ್ತಾ ಇರ್ತೀವಿ. ಇದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸ್ವಲ್ಪ ಪಿಜ್ಜಾ ನೋಡಿದ ತಕ್ಷಣ ಅನ್ಸೋದ್ ನಮ್ಗೆ ಏನಾಗತ್ತೆ ಹೇಳ್ರಿ, ಪಿಜ್ಜಾದ ಪೀಸ್ ಏನ್ ತಗೊಳ್ತೇವಲ್ಲ ಆ ರೀತಿ ಅನಿಸ್ತಾ ಇದೆ. ಓಕೆ, ಒನ್ಸ್ ಅಗೇನ್ ಶೋ ದ ಡೆಫಿನೇಷನ್ ಮ್ಯಾಮ್. ಓಕೆ, ಒಂದ್ಸಲ ನಾನು ಮತ್ತೊಂದ್ಸಲ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಅಥವಾ ನಮ್ಗ ಸೆಕ್ಟರ್ ಅಂದ್ರೆ ಜಸ್ಟ್ ನಿಮ್ಗೆ ಡೆಫಿನೇಷನ್ ಇಲ್ಲೇ ಇದೆ, ನಾನು ಬರೆಸಂದ್ರೆ ಬರೆಸ್ತೇನೆ. ಓಕೆ, ಸೊ ಸೆಕ್ಟರ್ ಅಂದ್ರೆ ಏನಾಗತ್ತ? ಸೆಕ್ಟರ್. ಓಕೆ, ಸೊ ಸೆಕ್ಟರ್ ಮೀನ್ಸ್, ಸೆಕ್ಟರ್ ಈಸ್ ದ ಪೋರ್ಷನ್ ಆಫ್ ಸರ್ಕಲ್, ಈಸ್ ದ portion of circle. Okay, portion of circle enclosed by two radii, ಹೌದಾ? ಸೊ ರೇಡಿಯಸ್ ಅನ್ನೋದನ್ನ ನಾವು ಅದನ್ನ ಏನ್ ಮಾಡ್ತೇವೆ, ಪ್ಲೂರಲ್ ಫಾರ್ಮ್ ಅಲ್ಲಿ ರೇಡಿಯೈ ಅಂದ್ರೆ ಎರಡು ತ್ರಿಜ್ಯಗಳಿಂದ, ಹೌದಾ? ರೇಡಿಯೈ ಅಂಡ್ ಆನ್ ಆರ್ಕ್, and arc. ಓಕೆ, ಸೊ ಇದು ಡೆಫಿನೇಷನ್. ಸೊ ನೀವೇನಾದ್ರೂ ನೋಟ್ ಡೌನ್ ಮಾಡ್ಕೋತಿದ್ರ ಮಾಡ್ಕೋಬಹುದು. ಸೆಕ್ಟರ್ ಈಸ್ ದ ಪೋರ್ಷನ್ ಆಫ್ ಅ ಸರ್ಕಲ್. ಓಕೆ, ಸೊ ಪೋರ್ಷನ್ ಆಫ್ ಅ ಸರ್ಕಲ್, ಇದೊಂದು ಸರ್ಕಲ್ ಅದ ಒಂದು ಭಾಗ, ಎನ್ಕ್ಲೋಸ್ಡ್ ಬೈ, ಇದೇನಾಗ್ತಾ ಇದೆ, ಎರಡು ರೇಡಿಯಸ್ ಮತ್ತು ಒಂದು ಆರ್ಕ್ ನಿಂದ ಅದೇನಾಗ್ತಾ ಇದೆ, ಏನಾಗ್ತಾ ಇದೆ, ನಿರ್ಮಾಣ ಆಗ್ತಾ ಇದೆ, ಅಥವಾ ಅದೇನಾಗ್ತಾ ಇದೆ, ಕ್ರಿಯೇಟ್ ಆಗ್ತಾ ಇದೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಸೆಕ್ಟರ್ ಅಂತ ಕರಿತೀವಿ. ಓಕೆ, ಸೊ ಈ ಸೆಕ್ಟರ್ ಅಲ್ಲೂ ಕೂಡ ನಮಗ ಮೇಜರ್ ಸೆಕ್ಟರ್ ಅಂಡ್ ಮೈನರ್ ಸೆಕ್ಟರ್ ಅಂತಾನು ಇದೆ, ಹೌದಾ? ಮೇಜರ್ ಸೆಕ್ಟರ್ ಅಂಡ್ ಮೈನರ್ ಸೆಕ್ಟರ್ ಅಂತ ಇದೆ. ಸೊ ಇಲ್ಲಿ ಏನ್ ಮಾಡ್ತೇನೆ ನಾನು, ಈ ರೀತಿ ನಾನು ಏನ್ ಮಾಡಿದೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ? ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ಈ ಡೆಫಿನೇಷನ್ ಅನ್ನ ನೀವು ಬರ್ಕೊಂಡ್ರಿ? ಓಕೆ, ಸೊ ಈಗ ಇದೊಂದು 2 ರೇಡಿಯಸ್, ಆಮೇಲೆ ಇದೊಂದು ಆರ್ಕ್ ನಿಂದ ಇದೇನಾಗ್ತದೆ, ಹೌದಾ? ಸೊ ಇಲ್ಲಿ ಏನಾಗ್ತಾ ಇದೆ, ಇದೊಂದು ಈಗ ಪೋರ್ಷನ್ ನಿಮಗೆ ಏನ್ ಕಾಣಿಸ್ತಾ ಇದೆ,
ಸೊ ಇದು ಕೂಡ ನಮಗೆ ಸೆಕ್ಟರ್, ಇದು ಕೂಡ ನಮ್ಗೆ ಸೆಕ್ಟರ್ ಇದೆ. ಓಕೆ, ಸೊ ಈ ಸೆಕ್ಟರ್ ಅನ್ನ ಏನ್ ಮಾಡ್ತೀವಿ, ಸ್ವಲ್ಪ ಇದು ಚಿಕ್ಕದು ಕಾಣಿಸ್ತಾ ಇದೆ ನಿಮ್ಗೆ ಭಾಗ, ಹೌದಾ? ಸೊ ಈ ಭಾಗ ಏನ್ ಕಾಣಿಸ್ತಾ ಇದೆ, ಇದು ಚಿಕ್ಕದು ಕಾಣಿಸ್ತಾ ಇದೆ, ಸ್ವಲ್ಪ ಇದು ದೊಡ್ಡದಿದೆ. ಓಕೆ, ಸೊ ಇದಕ್ ನಾವ್ ಏನಂತ ಕರಿತೇವಂದ್ರ ಮೈನರ್ ಸೆಕ್ಟರ್ ಅಂತ ಕರಿತೇವಿ. ಮೈನರ್ ಸೆಕ್ಟರ್, ಮೈನರ್ ಸೆಕ್ಟರ್ ಅಂಡ್ ಮೇಜರ್ ಸೆಕ್ಟರ್, ಮೇಜರ್ ಸೆಕ್ಟರ್ ಅಂತ ಕರಿತೀವಿ. ಓಕೆ, ಸೊ ಮೈನರ್ ಸೆಕ್ಟರ್ ಅಂಡ್ ಮೇಜರ್ ಸೆಕ್ಟರ್. ಮೈನರ್ ಸೆಕ್ಟರ್ ಅಂದ್ರೆ ಕನ್ನಡದಲ್ಲಿ ಲಘು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಮೇಜರ್ ಸೆಕ್ಟರ್ಗೆ ಅಧಿಕ ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಓಕೆ, ಸೊ ಸೆಕ್ಟರ್ ನಿಮ್ಗೆ ಸ್ವಲ್ಪ ಡೆಫಿನೇಷನ್ ಕ್ಲಿಯರ್ ಆಗಿ ಅರ್ಥ ಆಯ್ತು ಅನ್ಕೋತೀವಿ. ಸೊ ಕನ್ನಡದಲ್ಲೇ ಹೇಳ್ತೇನೆ ನೋಡ್ರಿ, ಇನ್ನು ನಿಮ್ಗೆ ನೆನ್ಪಿಟ್ಕೋಬೇಕಂದ್ರ 2 ತ್ರಿಜ್ಯಗಳು ಮತ್ತೆ ಒಂದು ಕಂಸದಿಂದ ಅದೇನ್ ನಿರ್ಮಾಣ ಆಗಿರ್ತೈತಿ ಆವೃತವಾಗಿರುವಂತ ಪ್ರದೇಶವನ್ನ ನಾವು ಸೆಕ್ಟರ್ ಅಂತ ಕರಿತೀವಿ. ಅಥವಾ ನೀವು ಇಂಗ್ಲಿಷ್ ನಲ್ಲೇ ಬರಿಬೇಕು, ಇಂಗ್ಲಿಷ್ ಮೀಡಿಯಂ ಇರೋದ್ರಿಂದ. ಸೊ ಈ ಪೋರ್ಷನ್ ಅನ್ನ ಇದನ್ನ ಬರ್ಕೋರಿ. ಸೆಕ್ಟರ್ ಇಸ್ ದ ಪೋರ್ಷನ್ ಆಫ್ ಅ ಸರ್ಕಲ್ ಎನ್ಕ್ಲೋಸ್ಡ್ ಬೈ 2 radii and an arc. ಓಕೆ, ಸೊ ಅದನ್ನ ನಾವೇನಂತ ಕರಿತೀವಿ, ಸೆಕ್ಟರ್ ಅಂತ ಕರಿತೀವಿ. ಸೊ ಈ ಒಂದು ಚಿಕ್ಕ ಭಾಗವನ್ನ, ಸೊ ಅದಕ್ಕ ಮೈನರ್ ಸೆಕ್ಟರ್ ಅಂತ ಕರಿತೀವಿ. ಈ ದೊಡ್ಡ ಭಾಗವನ್ನ ನಾವೇನಂತ ಕರಿತೀವಿ, ಮೇಜರ್ ಸೆಕ್ಟರ್ ಅಂತ ಕರಿತೀವಿ. ಓಕೆ, ಸೊ ಇದೇನಾಗ್ತಿದೆ, ಆಲ್ಮೋಸ್ಟ್ ನಾನು ಈ ಒಂದು ಪಾರ್ಟ್ಸ್ ಆಫ್ ಸರ್ಕಲ್ ಎಲ್ಲವನ್ನ ಇಂಟ್ರೊಡಕ್ಷನ್ ಅನ್ನ ಕೊಟ್ಟೆ. ಇದು ಬರೀ ನಿಮ್ಗೆ ಏನಾಯ್ತು, ಜಸ್ಟ್ ಇಂಟ್ರೊಡಕ್ಷನ್ ಅನ್ನ ಕೊಟ್ಟೆ. ಓಕೆ, ಸೊ ನೆಕ್ಸ್ಟ್ ಇದನ್ನ ಏನ್ ಮಾಡ್ಬೇಕು, ಇವಾಗ ನಾವು ನಿಮ್ಮ ಒಂದು 9th ಸ್ಟ್ಯಾಂಡರ್ಡ್ ಇರುವಂತ ಪೋರ್ಷನ್ ಗೆ ಬರ್ತೇನೆ. ಓಕೆ, ಸೊ ಅದೇನಿದೆ ಅಂತ ಹೇಳಿ ನೋಡೋಣ. ಓಕೆ, ಸೊ ಇದ್ರಲ್ಲಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದೆಯಾ ಅಥವಾ ಏನಾದ್ರೂ ಎಕ್ಸ್ಪ್ಲೇನ್ ಮಾಡ್ಬೇಕಾ? ಹೌದಾ, ನೀವು ಕೇಳ್ಬಹುದು. ಓಕೆ, ಸೊ ಥಿಯರಮ್ ಏನಿದೆ, ಫಸ್ಟ್ ಥಿಯರಮ್ ಏನಿದೆ ನೋಡೋಣ. ಓಕೆ, ಥಿಯರಮ್, ಥಿಯರಮ್ ಮೀನ್ಸ್ ಪ್ರಮೇಯ. ಓಕೆ, ಸೊ ಏನಿದೆ ನೋಡ್ರಿ, ಥಿಯರಮ್ ಡೆಫಿನೇಷನ್ ಅನ್ನ ಅಷ್ಟೇ ಬರೀತೀನಿ ನಾನು. ನೈಸ್ ಕ್ಲಾಸ್, ಥ್ಯಾಂಕ್ ಯು. ಈಕ್ವಲ್ ಕಾರ್ಡ್ಸ್ ಆಫ್ ಅ ಸರ್ಕಲ್ ಸಬ್ಟೆಂಡೆಡ್ ಈಕ್ವಲ್ ಆಂಗಲ್ಸ್ ಅಟ್ ಅ ಸೆಂಟರ್. ಹೌದಾ, ಸೊ ಇದ್ರದ್ದು ಡೆಫಿನೇಷನ್ ಅನ್ನು ಬರೆಸ್ತೀನಿ. ಸ್ವಲ್ಪ ಮೇ ಬಿ ಡಯಾಗ್ರಾಮ್ ಅಷ್ಟು ಆಗ್ಬೋದು, ಎಷ್ಟು ಪ್ರೂವ್ ಆಗ್ತೈತೆ ಅಷ್ಟು ನಾನು ನಿಮ್ಗೆ ಪ್ರೂವ್ ಮಾಡಿ ತೋರಿಸ್ತೇನೆ ಅಂತ. ಓಕೆ, ಸೊ ಥಿಯರಮ್ ನಿಮ್ಮ ಒಂದು ಡೈರೆಕ್ಟ್ ಅವ್ರು ಎದಕ್ ಬಂದಿದ್ದಾರೆ ಅಂದ್ರೆ, ಸರ್ಕಲ್ಸ್ ನಲ್ಲಿ ಈಕ್ವಲ್ ಕಾರ್ಡ್ಸ್ ಆಫ್ ಅ ಸರ್ಕಲ್ ಸಬ್ಟೆಂಡೆಡ್ ಈಕ್ವಲ್ ಆಂಗಲ್ಸ್ ಅಟ್ ಅ ಸೆಂಟರ್. ಸೊ ಡೈರೆಕ್ಟ್ ನಿಮ್ಗೆ ಥಿಯರಮ್ ನಲ್ಲಿ ಬಂದ್ಬಿಟ್ಟಿದ್ದಾರೆ ಇವಾಗ, ಯಾವಾಗ 9th ಸ್ಟ್ಯಾಂಡರ್ಡ್ ದವರೆಗೆ. ಬಟ್ ಇವನ್ನೆಲ್ಲ ಸ್ವಲ್ಪ ಇಂಟ್ರೊಡಕ್ಷನ್ ಹೇಳಲೆ ನಿಮ್ಗೆ. ಸೆಗ್ಮೆಂಟ್ ಅಂದ್ರೆ ಯಾವುದು, ಆಲ್ಮೋಸ್ಟ್ ಎಲ್ಲರಿಗೂ ರೇಡಿಯಸ್ ಡಯಾಮೀಟರ್ ಅಂದ್ರೆ ಗೊತ್ತಿರ್ತೈತಿ. ಬಟ್ ಸೆಗ್ಮೆಂಟ್ ಸೆಕ್ಟರ್ಸ್ ಅಂದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ, ಏನಿರ್ಬಹುದು ಏನಂತ ಸ್ವಲ್ಪ ಅದನ್ನ ಹೇಳಿದ್ಮೇಲೆ ನಾನು ಅದಕ್ಕೆ ಇದನ್ನ ಇವಾಗ ಪ್ರೂವ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಅದೇನಿದೆ ಡೆಫಿನೇಷನ್. ಓಕೆ, ಸೊ ಏನಾಗಿದೆ ಇಲ್ಲಿ ನಾನು ಬರೀತೀನಿ ನೋಡ್ರಿ. equal chords, okay, of a circle subtended equal angles. ಇದು ಈ ಥಿಯರಮ್ ಒಂದು ಡೆಫಿನೇಷನ್. ನೀವು ಕೂಡ ಡೆಫಿನೇಷನ್ ಬರ್ಕೋರಿ. ಸೊ ಇವಾಗ ಆದ್ರೂ ಮಾಡ್ತೇನೆ, ಆಲ್ಮೋಸ್ಟ್ ಟೈಮ್ ಆಗ್ಲಿಕ್ಕೆ ಬಂತು. ಇಲ್ಲ ನೆಕ್ಸ್ಟ್ ಕ್ಲಾಸ್ ನೊಳಗೆ ಇದರದ್ದು ಪ್ರೂವ್ ಅನ್ನ ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಪ್ರೂವ್ ಮಾಡ್ತೇನೆ ಅಂತ. ಓಕೆ, ಸೊ ಈಕ್ವಲ್ angles at a center. Okay, so equal chords of a circle subtend equal angles at a center ಅಂತ ಇದೆ. ಸೊ ಇದ್ರದ್ದು ಡಯಾಗ್ರಾಮ್ ಕೂಡ ಇದೆ, ಅದನ್ನ ಸ್ವಲ್ಪ ನೀವು ಹಾಕೊಂಡ್ಬಿಡ್ರಿ. ಸೊ ಯಾವ ರೀತಿ ಇದೆ, ಈಕ್ವಲ್ ಇದೆ. ಓಕೆ, ಈಕ್ವಲ್ ಕಾರ್ಡ್ಸ್. ಓಕೆ, ಸೊ ಕಾರ್ಡ್ಸ್ ಅಂದ್ರೆ ಇಲ್ಲಿ ಏನಾಗಿದೆ ನಮ್ಗೆ, ಇದು ಒಂದು ಕಾರ್ಡ್, ಇಲ್ಲಿ ಸೆಂಟರ್ ಇದೆ, ಇದು ಕೂಡ ನಮ್ಗೆ ಕಾರ್ಡ್ ಆಗಿದೆ. ಹೌದಾ, ಸೊ ಅದಾದ್ಮೇಲೆ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಇವೆರಡು ರೇಡಿಯಸ್. ಓಕೆ, ಸೊ ಅದಾದ್ಮೇಲೆ ಈ ರೀತಿ ಡಯಾಗ್ರಾಮ್ ಇದೆ ನೋಡ್ರಿ ನಿಮ್ಗೆ. ಹೌದಾ, ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೂಡ ಈ ರೀತಿ ಡಯಾಗ್ರಾಮ್ ಇದೆ. ಎ ಬಿ ಸಿ ಡಿ ಅಂತ ಇದೆ. ಓಕೆ, ಎ ಬಿ ಸಿ ಡಿ. ಓಕೆ, ಸೊ ಏನಾಯ್ತು, ಥಿಯರಮ್ ಅನ್ನ ಹಾಕಿದೆ, ಜಸ್ಟ್ ಡಯಾಗ್ರಾಮ್ ಅನ್ನ ಹಾಕಿದೆ. ಇದ್ರದ್ದು ಪ್ರೂಫ್ ಅನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ, ಯಾವಾಗ ಹೇಳ್ರಿ, ನಮ್ಮ ನೆಕ್ಸ್ಟ್ ಕ್ಲಾಸ್ ಥರ್ಸ್ಡೇ ಇದೆಯಲ್ಲ, ಸೊ ಥರ್ಸ್ಡೇ ಕ್ಲಾಸ್ ಅನ್ನ ನಾವ್ ಏನ್ ಮಾಡ್ತೀವಿ, ಅವತ್ತು ಅದನ್ನ ಪ್ರೂವ್ ಮಾಡಿ ಇದ್ರ ಮೇಲೆ ಬರ್ತಕ್ಕಂತ
ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಯಾರೋ ಸ್ಯಾಟರ್ಡೆ ಕ್ಲಾಸ್ ಇಲ್ವಾ ಮ್ಯಾಮ್ ಅಂತ ಕಳಿಸ್ತಾ ಇದ್ದೀರಿ. ಮೇ ಬಿ ಅದು ಅವತ್ ಯಾವಾಗ ನಿಮ್ಗೆ ಕ್ಲಾಸ್ ಇರಂಗಿಲ್ಲ ಅಂತ ಹೇಳಿ ನಾವ್ ಯಾರು ತಗೊಳ್ಳೋದೇ ಇಲ್ಲ ಸ್ಯಾಟರ್ಡೆ. ಓಕೆ, ಸ್ಯಾಟರ್ಡೆ ಆಲ್ಮೋಸ್ಟ್ ಕ್ಲಾಸ್ ಇರ್ಲಿಕ್ಕಿಲ್ಲ. ಓಕೆ, ಸೊ ಇಷ್ಟೊತ್ತವರೆಗೂ ಹೇಳಿರುವಂತ ಕ್ಲಾಸು ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬಹುದು, ಇಲ್ಲ ಅಂದ್ರೆ ನಾನು ಇಲ್ಲಿಗೆ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಏನಾದ್ರೂ ಡೌಟ್ಸ್ ಇದ್ರೆ ಸ್ವಲ್ಪ ನಾಳಿಂದ ಇನ್ನೂ ಹೆಚ್ಚು ಸ್ಕೂಲ್ಸ್ ಗಳು ಜಾಯಿನ್ ಆಗುವಾಗ ಆಗ್ಲಿ. ಓಕೆ, ಸೊ ಥ್ಯಾಂಕ್ ಯು. ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಕ್ಲಾಸು ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ